ಬಸಾರ್ ಗೊತ್ತಾ? ನಮ್ಮ ಬಾಸ್ ಫಿಲಮ್ ನೋಡಿದ್ಮೇಲೆ ಯಾವನೇ ಆಗ್ಲಿ ಮಕ್ಕಳು ಆಗ್ಲೇಬೇಕು. ಬಸಾರ್ ಗೊತ್ತಾ? ನಮ್ಮ ಬಾಸ್ ಯಾರು ಗೊತ್ತಾ? ಅವನೇ ಕಿಚ್ಚ ಹುಚ್ಚ ಅಂತ. ಸಿಮಿಲಾರಿಟಿ ಏನಾದ್ರು ಇದೆಯಾ ಸಿನಿಮಾಗೆ? ಇದೆ. ಫ್ಯಾನ್ ಶೋ ಬಂದಿದ್ದೆ, ಈಗ ಮತ್ತೆ ಸೆಕೆಂಡ್ ಶೋ ಮತ್ತೆ ಮೂರನೇ ಶೋ ಬಿಡ್ತೀನಿ. ಪಕ್ಕ ಸುದೀಪ್ ಫ್ಯಾನ್. ಹೌದಾ? ಪ್ರತಿ ಸಿನಿಮಾ ನೋಡ್ತಿರ್ತೀರಾ? ಪ್ರತಿ ಸಿನಿಮಾನು ಸುದೀಪ್ ಫ್ಯಾನ್ ಸರ್. ಅದು ಆಕ್ಚುಲ್ ಆಗಿರ್ಬೇಕು ಸರ್. ಪ್ರತಿಯೊಬ್ಬ ಕನ್ನಡ ಆಡಿಯನ್ಸ್ಗೂ ಕೂಡ ಎಲ್ಲರ ಫ್ಯಾನ್ಸ್ಗೂ ಎಲ್ಲ ಹೀರೋ ಸಿನಿಮಾಗೂ ಸಪೋರ್ಟ್ ಮಾಡಿ ಗೆಲ್ಲಿಸ್ತಿರ್ಬೇಕು. ಕನ್ನಡ ಸಿನಿಮಾ ನಾವೇ ಹೊರತಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಓಕೆ. ಪರ ಭಾಷೆಗೆ ನಾವು ಕಾಂಪಿಟೇಷನ್ ಕೊಡಬೇಕು. ನಾವು ಬಿಗ್ ಬಜೆಟ್ ಸಿನಿಮಾ BRB ಮಾಡ್ತಾ ಇದ್ದಾರೆ, ಬಿಲ್ಲರಂಗ ಭಾಷಾ. ಆ ಸಿನಿಮಾ ಗ್ಯಾಪ್ ಅಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಫ್ಯಾನ್ಸ್ಗೋಸ್ಕರ ತಗೊಂಡ್ಬಂದಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು ಸರ್. ಮಾರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಸೇಲ್ಸ್ ಇರಬೇಕು. ಜೈ ಮಾರ್ಕ್, ಜೈ ಕಿಚ್ಚ. ಏನೇ ಪೈರಸಿ ಮಾಡಿದ್ರು ನಮ್ಮ ಬಾಸ್ಗೆ ಏನು ಎಫೆಕ್ಟ್ ಆಗಲ್ಲ ಅಣ್ಣ. ಅಲ್ಲ, ಪೈರಸಿ ಮಾಡೋರು ಹೇಳಿರೋದು ಅದನ್ನ ಹೇಳಿಲ್ಲ. ಯಾವ ಫ್ಯಾನ್ಸ್ ತಿಳ್ಕೊಂಡಂತೂ ಏನೋ ಹೇಳಕ್ ಹೋಗ್ಬೇಡಿ. ಯಾವ ಫ್ಯಾನ್ಸ್ ಹೇಳಿಲ್ಲ, ಯಾವ ಹೀರೋ ಹೇಳಿಲ್ಲ, ಯಾರು ಹೇಳಿಲ್ಲ. ನಾವು ಕ್ಲಾರಿಟಿಲಿ ಇದೀವಿ. ಬಟ್ ತಿಳ್ಕೊಂಡಿರೋರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋರು ಅದಕ್ಕೆಲ್ಲ ನಾವು ತಲೆ ಪೈಲ್ವಾನ್ ಮೂವಿ ನಿಂಗೆ ಆಯ್ತು, ಅಭಿಮಾನಿಗಳು ಎಲ್ಲ ಕಾಪಾಡಿದ್ರು. ಓಕೆ ಸರ್. ಅವರೇ ಬಾಯ್ಬಿಟ್ಟು ಹೇಳಿದ್ರು ಸುದೀಪ್ ಸರ್ ಅಷ್ಟೇ ಅಣ್ಣ. ಸಿನಿಮಾ ನೋಡ್ಕೊಂಡ್ ಬಂದ್ರ ಸರ್? ನೋಡ್ಕೊಂಡ್ ಬಂದೆ ಸರ್. ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಸಪೋರ್ಟ್ ಮಾಡ್ರಿ. ಇದೇ ತರ ನಮ್ಮ ಕನ್ನಡ ಸಿನಿಮಾನ ಬೆಳೆಸ್ರಿ. ಅದರಲ್ಲೂ ನಮ್ಮ ಕಿಚ್ಚ ಬಾಸ್ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಥ್ಯಾಂಕ್ ಯು. ಆಗ್ದಿದ್ದಾರೆ ಏನು ಮಾಡಕ್ಕಾಗಲ್ಲ. ನಮ್ಮ ಬಾಸ್ ನೋಡಿ ಹುಡ್ಕಂತಾರೆ. ಹುಡ್ಕನೋರ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ ನಾವು. ಬ್ರೋ ಮೂವಿ ಮಾತ್ರ ಸೈಕ್ ಬ್ರೋ. ಪೈರಸಿ ಮಾಡೋ 1000 ಜನ 1000 ಮಾಡ್ಕೊಂಡ್ಲಿ, ನಮ್ ಬಾಸ್ ಐತೆ ನಾವು ನಿಂಕಂತೀವಿ ಬ್ರೋ. ಹೌದಣ್ಣ, ಅಪ್ಪಟ ಕಿಚ್ಚನ ಹುಚ್ಚು ಅಭಿಮಾನಿ ಅಣ್ಣ ನಾನು. 27 ವರ್ಷದಿಂದ ಒಂದ್ ಲೆಕ್ಕ, ಇವಾಗಿಂದ ಒಂದ್ ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾನೆ ಅಂತ ಹೇಳು. ಫಸ್ಟ್ ಹಾಫ್ ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ ಸೈಕೋ. ಅಂದ್ರೆ ಸೆಕೆಂಡ್ ಹಾಫ್ ಇಂಟ್ರೆಸ್ಟಿಂಗ್ ಇದೆಯಾ ನಿಮ್ಗೆ? ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಓಕೆ. ಕ್ಯೂರಿಯಾಸಿಟಿ ಜಾಸ್ತಿ. ಸುದೀಪ್ ಅವ್ರ ಆಕ್ಟಿಂಗ್ ಹೆಂಗಿದೆ? ಆ್ಯಕ್ಟಿಂಗ್ ಫೈಟಿಂಗ್ ಮಸ್ತ್ ಬಾಸ್ ಯಾವತ್ತು. ಓಕೆ ಸರ್. ಸಿನಿಮಾ ನೋಡಿದ್ರಾ? ಸಿನಿಮಾ ನೋಡ್ತಾ ಇದ್ವಿ. ಇಂಟರ್ವಲ್ ಇವಾಗ ಬಿಟ್ಟಿದ್ದಾರೆ. ಹಾಂ. ಸಿನಿಮಾ ಮಾತ್ರ ತುಂಬ ಸೆಕೆಂಡ್ ಹಾಫ್ಗೆ ಇಂಟ್ರೆಸ್ಟ್ ಹುಟ್ಟಿಸಿದ್ಯಾ ಸಿನಿಮಾ? ಅಂದರೆ ಸರ್ ಯಾವ ಜನರಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸಿನಿಮಾ ಇದು? ಇನ್ನು 19 hours ಲೆಫ್ಟ್ ಅಂತ ಬಂದಿದೆ. ಓಕೆ. ಇನ್ನು ಸಿನಿಮಾ ನೋಡಿಲ್ಲ. ನೋಡಿದ್ದಾದ್ಮೇಲೆ ಡೀಟೇಲ್ಸ್ ಹೇಳ್ತೀವಿ. ಓಕೆ ಓಕೆ ಓಕೆ. ಫಸ್ಟ್ ಹಾಫ್ ಎಂಗೇಜ್ ಮಾಡ್ತಾನೆ ನಿಮ್ಮನ್ನ. ಸಿನಿಮಾ ನೋಡಿದ್ರಲ್ಲ? ಅಂದರೆ ಫಸ್ಟ್ ಹಾಫ್ ಈಗ ಆಗಿದೆ. ಸಿನಿಮಾ ಹೆಂಗಿದೆ ಇವಾಗ? ಸಿನಿಮಾ ಚೆನ್ನಾಗಿದೆ. ಅಂದರೆ ಸೆಕೆಂಡ್ ಹಾಫ್ ನೋಡ್ಬೋದಾ ಕುತ್ಕೊಂಡೀಗ? ಅಂದರೆ ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ ಅಂತ ಟೆನ್ಷನ್ ಬಿಲ್ಡ್ ಆಗಿದೆ ಅಂತ ಹೇಳ್ತಿದ್ದೀರಾ ನೀವು? ಓಕೆ. ಸುದೀಪ್ ಅವ್ರ ಆಕ್ಟಿಂಗ್ ಹೆಂಗಿದೆ ಫಸ್ಟ್ ಹಾಫಲ್ಲಿ? ಅಂದರೆ ಮಾರ್ಕು ಮತ್ತು ರೀಸೆಂಟಾಗಿ ಮ್ಯಾಕ್ಸ್ ಬಂದಿತ್ತು. ಸಿಮಿಲಾರಿಟಿ ಏನಾದ್ರು ಇದೆಯಾ ಸಿನಿಮಾಗೆ? ಹಾಂ ಇದೆ. ಹೌದಾ? ಎಕ್ಸ್ಚೇಂಜ್ ಇದೆ ಅಂತ ಅನಿಸುತ್ತೆ. ನೋಡೋಣ. ಸಿನಿಮಾ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ತುಂಬ ಚೆನ್ನಾಗಿದೆ. ಮ್ಯಾಕ್ಸ್ಗಿನ್ನ ಸುದೀಪ್ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದು. ಸುದೀಪ್ ಅವರ ಫ್ಯಾನ ನೀವು? ಏನಿಲ್ಲ, ಎಲ್ಲ 45 ನೋಡಿದ್ರ ಸಿನಿಮಾನ? ಇಲ್ಲ ನೋಡಿಲ್ಲ. ಫಸ್ಟ್ ಫ್ಯಾನ್ ಶೋ ಬಂದಿದ್ದೆ, ಈಗ ಮತ್ತೆ ಸೆಕೆಂಡ್ ಶೋ ಮತ್ತೆ ಮೂರನೇ ಶೋ ಬಿಡ್ತೀನಿ. ಪಕ್ಕ ಸುದೀಪ್ ಫ್ಯಾನ್. ಹೌದಾ? ಪ್ರತಿ ಸಿನಿಮಾ ನೋಡ್ತಿರ್ತೀರಾ? ಪ್ರತಿ ಸಿನಿಮಾನು ಸುದೀಪ್ ಫ್ಯಾನ್ ಸರ್. ಯಾವಾಗ್ಲಿಂದ ಅವ್ರ ಫ್ಯಾನ್ ಆಗಿ ನೀವು ಸ್ಟಾರ್ಟ್ ಮಾಡ್ಕೊಂಡು? ಬುದ್ಧಿ ಬಂದ್ಬಿಟ್ಟು ಅವ್ರು ನಮ್ಮ ಮನೆ ದೇವ್ರು ಇದ್ದಂಗೆ. ಸುದೀಪ್ ಪಕ್ಕ ಫ್ಯಾನ್. ಹೌದಾ? ಅಂದರೆ ಅವ್ರ ಮೊದಲನೇ ಸಿನಿಮಾ ಯಾವಾಗ ನೋಡಿದ್ರಿ ಅಂದರೆ ನೀವು? ಅವ್ರ ಮೊದಲನೇ ಸಿನಿಮಾ ಕೆಂಪೇಗೌಡಿಂದ ನೋಡ್ಕೊಂತ ಬಂದೆ. ಹೌದಾ? ಥಿಯೇಟ್ರಿಗೆ ಹೋಗಿ ನೋಡಿದಂಥ ಮೊದಲನೇ ಸಿನಿಮಾ ಅವ್ರದ್ದು ನೀವು? ಡೇಟು ನೆನಪಿಲ್ಲ, ಆದರೂ ನಮ್ಮ ಮನೆ ದೇವ್ರ ಸುದೀಪ್. ಓಕೆ ಸರ್. ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ತೀರಾ ಸರ್? ಸಿನಿಮಾ ನೋಡಿದ್ರಾ ಫಸ್ಟ್ ಹಾಫು? ಚೆನ್ನಾಗಿದೆ. ಹೆಂಗಿದೆ? ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದ್ರಿ ಸಿನಿಮಾದಲ್ಲಿ? ಏನಿಲ್ಲ, ಮ್ಯಾಕ್ಸ್ ಥರನೇ ಇದೆಯಾ? ಚೆನ್ನಾಗಿ ಮಾಡಿರ್ತಾರೆ ಅಂತ ಬಂದಿದ್ದೀವಿ. ಓಕೆ. ಚೆನ್ನಾಗೈತೆ ಮೂವಿನೂ. ಫಸ್ಟ್ ಹಾಫಿಗೆ ಆಗಿದೆ. ಅದು ಆಕ್ಚುಲ್ ಆಗಿರಬೇಕು ಸರ್. ಪ್ರತಿಯೊಬ್ಬ ಕನ್ನಡ ಆಡಿಯನ್ಸ್ಗೂ ಕೂಡ ಎಲ್ಲರ ಫ್ಯಾನ್ಸ್ಗೂ ಎಲ್ಲ ಹೀರೋ ಸಿನಿಮಾಗೂ ಸಪೋರ್ಟ್ ಮಾಡಿ ಗೆಲ್ಲಿಸ್ತಿರ್ಬೇಕು. ಅಂದರೆ ಸಿನಿಮಾ ಚೆನ್ನಾಗಿರೋ ಸಪೋರ್ಟ್ ಮಾಡ್ತಿರ್ಬೇಕು. ಸಿನಿಮಾ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ಫಸ್ಟ್ ಹಾಫ್ ಆಗಿದೆ. ಸಿನಿಮಾ ಬಗ್ಗೆ ಏನಾದರೂ ಹೇಳ್ತೀರಾ? ಎಲ್ಲ ಆಡಿಯನ್ಸ್ ಅಲ್ಲ, ಪ್ರತಿಯೊಬ್ಬರು ಎಲ್ಲ ಫ್ಯಾನ್ಸ್ ಬಂದು ಎಲ್ಲ ಸಿನಿಮಾ ನೋಡಬೇಕು. ಯಾವುದು
ಸ್ಟಾರ್ ವಾರ್ ಮಾಡೋದು ಬೇಡ ಈ ಮಾರ್ಕ್ ನಾವು ಪಕ್ಕ ಸುದೀಪ್ ಫ್ಯಾನ್ ಹೋಗಿ ಇದು ನೋಡ್ತೀವಿ 45 ನೋಡ್ತೀವಿ ಮತ್ತೆ ದರ್ಶನ್ ಮೊನ್ನೆ ರಿಲೀಸ್ ಆಯ್ತು ಡೆವಿಲ್ ಅದನ್ನು ಹೋಗಿ ನೋಡಿ ಬಂದಿವಿ ಎಲ್ಲ ಕನ್ನಡ ಸಿನಿಮಾ ಎಲ್ಲ ಒಂದೇ ಎಲ್ಲರೂ ಬಂದು ಎಲ್ಲರ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಪರ ಭಾಷೆಗೆ ಬಿಟ್ಕೊಡ್ಬೇಡಿ ಕನ್ನಡ ಸಿನಿಮಾ ನಾವೇ ಹೊರತಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಪರ ಭಾಷೆಗೆ ನಾವು ಕಾಂಪಿಟೇಷನ್ ಕೊಡ್ಬೇಕು ನಾವು ಎಷ್ಟೇ ಕಿತ್ತಾಡ್ಕೊಂಡಿದ್ರು ಜಗಳ ಆಡ್ಕೊಂಡಿದ್ರು ಇಂಥ ಟೈಮಲ್ಲಿ ಒಂದಾಗ್ಬೇಕು ನಾವೆಲ್ಲ ಒಂದೇ ಪರ ಭಾಷೆ ನಾವು ಇದನ್ನ ಕೊಡ್ಬೇಕು ನಾವೇ ಹೊರತಾಡ್ತೀವಿ ಬರೀ ನಾವ್ ಯಾರು ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ಸುದೀಪ್ ಫ್ಯಾನ್ಸ್ ನಾವೆಲ್ಲರೂ ಒಂದೇ ಎಲ್ಲರೂ ಬಂದು ದರ್ಶನ್ ಫ್ಯಾನ್ಸ್ ಕೂಡ ಆಗಲಿ ಸುದೀಪ್ ಫ್ಯಾನ್ಸ್ ಮತ್ತು ಸೂರಜ್ ಕುಮಾರ್ ಎಲ್ಲ ಫ್ಯಾನ್ಸ್ ಬಂದು ಎಲ್ಲರೂ ಸಿನಿಮಾ ನೋಡಿ ನಾವು 45 ನೋಡಿವಿ ಡೆವಿಲ್ ನೋಡಿವಿ ಪರ ಭಾಷೆ ನಾವು ಕಾಂಪಿಟೇಷನ್ ಕೊಡೋದು ನಾವು ಕಾಂಪಿಟೇಷನ್ ತರೋದಲ್ಲ ಕನ್ನಡಿಗರು ಎಲ್ಲರೂ ನಾವು ಕನ್ನಡಿಗರಾಗಿರ್ಬೇಕು ನಾವು ಬೇರೆ ಭಾಷೆಗೆ ಹೋಗಿ ಆ ಸಿನಿಮಾ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಿ ನಾವೇ ಸಪೋರ್ಟ್ ಮಾಡ್ಕೊಳಲ್ಲ ಅದು ಆಕ್ಚುಲಿ ಆಗ್ತಿರೋ ನಾವೇ ಸಪೋರ್ಟ್ ಮಾಡ್ಕೊಳಲ್ಲ ಈಗ ನೋಡಿ ಡೆವಿಲ್ ಬಂತು ಹೋಗಿ ಇದು ಮಾಡೋದು ಅವ್ರಿಗೆ ಇದು ಮಾಡೋದು ದರ್ಶನ್ ಅವರು ಒಳ್ಳೆ ನಟರೇ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸುದೀಪ್ ಫ್ಯಾನ್ಸ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ 45 ನೋಡ್ತೀವಿ ಸಿನಿಮಾ ಎಲ್ಲ ಸಿನಿಮಾ ಗೆಲ್ಸ್ಬೇಕು ಕನ್ನಡ ಸಿನಿಮಾ ಗೆಲ್ಸ್ಬೇಕು ಈಗ ಫಸ್ಟ್ ಹಾಫ್ ಆಗಿದೆ ಸೆಕೆಂಡ್ ಹಾಫ್ಗೋಸ್ಕರ ಕಾಯ್ಕೊಂಡಿದ್ದೀರಾ ಸಿನಿಮಾ ನೋಡಿದಾದ್ಮೇಲೆ ಫೈನಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ ಯಾಕೆ ಸುದೀಪ್ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ ಬಾಸ್ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ ಡೈರೆಕ್ಟರ್ ಹೆಂಗ್ ಪ್ರೆಸೆಂಟ್ ಮಾಡಿದಾರ ಅವ್ರನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಪ್ರೆಸೆಂಟ್ ಮಾಡಿದಾರ ಅವ್ರನ್ನ ಅದಕ್ಕೆ ಹೆಚ್ಚಾಗಿ ಮಾಡ್ಯಾರ ಈ ಮೂವಿನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಓಕೆ ಹೇಳ್ಕೊಳಂಗಿಲ್ಲ ಹಂಗೈತೆ ಫಿಲಮ್ ಅಂದ್ರೆ ಸರ್ ಇವಾಗ ಸುದೀಪ್ ಅವರು ತುಂಬಾ ಬಿಸಿ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಮಾಡ್ತಾರೆ CCL ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ಸಿನಿಮಾದಲ್ಲಿ ಮಾಡ್ತಿರ್ತಾರೆ ಅವರ ಬಿಸಿ ಶೆಡ್ಯೂಲ್ ಅಲ್ಲಿ ಸಿನಿಮಾ ತಗೊಂಬರೋ ನೆಸೆಸರಿ ಈಗ ಇರ್ಲಿಲ್ಲ ಅವ್ರಿಗೆ ಅಂದ್ರೆ ಈಗ ಅಲ್ಲ ಸರ್ ಈಗ ಬಿಗ್ ಬಜೆಟ್ ಸಿನಿಮಾ BRB ಮಾಡ್ತಾ ಇದ್ದಾರೆ ಬಿಲ್ಲರಂಗ ಭಾಷಾ ಆ ಸಿನಿಮಾ ಗ್ಯಾಪ್ ಅಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಫ್ಯಾನ್ಸ್ಗೋಸ್ಕರ ತಗೊಂಬಂದಿದಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ಖುಷಿ ಆಯ್ತು ಸರ್ ಅವ್ರು ನೋಡಿ ದೇವ್ರು ನಮ್ದು ಬಿಲ್ಲಾರಂಗ ಭಾಷೆ ಮೇಕಿಂಗ್ ವಿಚಾರಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಆ ಗ್ಯಾಪ್ ಅಲ್ಲಿ ಮೂವಿ ಮಾಡಿರೋದು ಬಟ್ 4 ತಿಂಗಳ ಗ್ಯಾಪ್ ಅಲ್ಲಿ ಮೂವಿ ಮಾಡಿರೋದು ಬಿಗ್ ಸ್ಕ್ರೀನ್ ಅವ್ರು ನೋಡ್ತೀವಲ್ಲ 4 ತಿಂಗಳಲ್ಲಿ ಮಾಡೋರೆ ಅನ್ಕಡಂಗೆ ಇಲ್ಲ ಒಂದು ವರ್ಷ ಬೇಕೇನೋ ಟೈಮ್ ತಗೊಂಡವ್ರೆ ಮೂವಿಗೋಸ್ಕರ ಅನ್ಕೊಬೇಕು ಆ ರೇಂಜ್ ಐತೆ ಮೂವಿ ಫಸ್ಟ್ ಹಾಫ್ ಸೂಪರ್ ಆಗೈತೆ ಸೆಕೆಂಡ್ ಹಾಫ್ ವೇಟಿಂಗ್ ಓಕೆ ಸರ್ ಮಾರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಸೆಲ್ಲಿಸ್ ಇರಬೇಕು ಜೈ ಮಾರ್ಕ್ ಜೈ ಕಿಚ್ಚ ಓಕೆ ನಮ್ಮ ಚಾನಲ್ ಇದೆ ಸರ್ ಮೊನ್ನೆ ಸುದೀಪ್ ಅವರು ಒಂದು ಕಾಂಟ್ರವರ್ಸಿ ಆಗಿತ್ತು ಅವರು ಪೈರಸಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರೆ ಅದನ್ನ ತುಂಬ ತಪ್ಪು ಥರ ಭಿನ್ನ ಮಾಡಿಕೊಂಡು ಫ್ಯಾನ್ ವಾರ್ಸ್ನ ಸ್ಟಾರ್ಟ್ ಮಾಡಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅದು ಯಾವ್ದೇ ಫಿಲಮ್ ಆಗ್ಲಿ ಏನೇ ಪೈರಸಿ ಮಾಡಿದ್ರು ಬಾಸ್ ಏನು ಎಫೆಕ್ಟ್ ಆಗಲ್ಲ ಅಲ್ಲ ಸರ್ ಪೈರಸಿ ಮೇಲೆ ಅಲ್ಲ ಪೈರಸಿ ಅಪೋಸಿಟ್ ಆಗಿ ಅವರು ಮಾಡೋ ವಿಚಾರ ಪೈರಸಿ ಮಾಡೋರಿಗೆ ಹೇಳಿರೋದು ಅದನ್ನ ಹೇಳಿಲ್ಲ ಯಾವ ಫ್ಯಾನ್ಸ್ ತಿಳ್ಕೊಂಡಂತೂ ಏನೋ ಹೇಳಕ್ ಹೋಗ್ಬೇಡಿ ಯಾವ ಫ್ಯಾನ್ಸ್ ಗಳಿಲ್ಲ ಯಾವ ಹೀರೋ ಗಳಿಲ್ಲ ಯಾರು ಹೇಳಿಲ್ಲ ಅಲ್ಲ ಸರ್ ನಾವು ಕ್ಲಾರಿಟಿಲಿ ಇದೀವಿ ಮಾಡೋರ್ಗೆ ಹೇಳಿರೋದಣ್ಣ ನಾವು ಕ್ಲಾರಿಟಿಲಿ ಇದೀವಿ ಬಟ್ ತಿಳ್ಕೊಂಡಿರೋರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋರು ಅದಕ್ಕೆಲ್ಲ ನಾವು ತಲೆ ಪೈಲ್ವಾನ್ ಮೂವಿ ನಿಂಗೆ ಆಯ್ತು ಅಭಿಮಾನಿಗಳು ಎಲ್ಲ ಕಾಪಾಡಿದ್ರು ಓಕೆ ಸರ್ ಅವರೇ ಬಾಯ್ಬಿಟ್ಟು ಹೇಳಿದ್ರು ಸುದೀಪ್ ಸರ್ ಅಷ್ಟೇ ಅಣ್ಣ ಲಾಸ್ಟ್ ಮೂವಿ ಹೆಂಗಿದೆ ಸೂಪರ್ ಆಗಿದೆ ಸರ್ ಮೂವಿ ಯಾವ ಥರ ಇದೆ ಸರ್ ಮೂವಿ ಸ್ಯಾಟಿಸ್ಫೈ ಮಾಡ್ತಾನೆ ಸರ್ ಮೂವಿ ಯಾವ ಥರ ಇದೆ ಸರ್ ಮೂವಿ ಹೆಂಗಿದೆ ಒಂದೇ ಒಂದು ಡೈಲಾಗ್ ಕೇಳ್ತೀನಿ ಒಂದೇ ಒಂದು ಡೈಲಾಗು ಬಸ್ಸಾರ್ ಗೊತ್ತಾ ನಮ್ಮ ಬಾಸ್ ಫಿಲಮ್ ನೋಡಿದ್ಮೇಲೆ ಯಾವನೇ ಆಗ್ಲಿ ಮಕ್ಕಳಾಗ್ಲೇಬೇಕು ನಮ್ಮ ಬಾಸ್ ಯಾರು ಗೊತ್ತಾ ಅವನೇ ಕಿಚ್ಚ ಹುಚ್ಚ ಅಂತ ಎಲ್ಲ ಹಾಕೋಣ ಹೆಂಗಿದೆ ಅಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿರಿ ಸಿನಿಮಾದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂದ್ರೆ ಮಾಸ್ ಮೂವಿಯಾಗಿ ವರ್ಕ್ ಆಗುತ್ತಾ ಇದು ಪಕ್ಕ ಮಾಸ್ ಮೂವಿ 100% ಪಕ್ಕ ಮಾಸ್ ಮೂವಿ ಚೆನ್ನಾಗಿದೆ ಕಾನ್ಸೆಪ್ಟ್ ಮ್ಯಾಕ್ಸು ಮತ್ತೆ ಮಾರ್ಕ್ ಒಂದೇ ಥರ ಇದಾವ ಅಥವಾ ಡಿಫ್ರೆಂಟ್ ಆಗಿದಾವ ಸ್ಟೋರಿ ಡಿಫ್ರೆಂಟ್ ಸ್ಟೋರಿ ಡಿಫ್ರೆಂಟ್ ಇದೆ ಅವರು ಕಾರ್ತಿಕ್ ಅವರು ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಎರಡನ್ನು ಸಿನಿಮಾ ನೋಡ್ಕೊಂಡ್ ಬಂದ್ರ ಸರ್ ನೋಡ್ಕೊಂಡ್ ಬಂದೆ ಸರ್ ಹೆಂಗಿದೆ ಸಿನಿಮಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ಸಪೋರ್ಟ್ ಮಾಡ್ರಿ ಇದೇ ತರ ನಮ್ಮ ಕನ್ನಡ ಸಿನಿಮಾನ ಬೆಳೆಸ್ರಿ ಅದರಲ್ಲೂ ನಮ್ಮ ಕಿಚ್ಚ ಬಾಸ್ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಥ್ಯಾಂಕ್ ಯು ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದು ವರ್ಕೌಟ್ ಆಯ್ತಾ ಇಲ್ಲ ವರ್ಕೌಟ್ ಆಯ್ತು ತುಂಬಾ ಸಖತ್ತಾಗಿದೆ ಮೂವಿ ಎಲ್ಲರೂ ಬಂದು ಸಿನಿಮಾ ನೋಡ್ರಿ ಮಾಸ್ ಸಿನಿಮಾ ಆಗಿ ಒಪ್ಕೊಂಬೋದಾ ಇದನ್ನ ಒಪ್ಕೋಬೋದು ಎಲ್ಲರೂ ಬಂದು ನೋಡಿದ್ಮೇಲೆ ಮಾರ್ಕ್ ಮೂವಿ ಹೆಂಗಿದೆ ಸುದೀಪ್ ಆಕ್ಟಿಂಗ್ ಹೆಂಗೈತೆ ಅಂತ ಎಲ್ಲರೂ ಹೇಳ್ತಾರೆ ಆಗ್ದಿದ್ದಾರೆ ಏನು ಮಾಡೋಕ್ಕಲ್ಲ ನಮ್ಮ ಬಾಸ್ ನೋಡಿ ಹುಡ್ಕಂತಾರೆ ಹುಡ್ಕನೋರ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ ನಾವು ನೋಡ್ಕೊಂಡ್ ಬಂದ್ರ ಮೂವಿನ ಬ್ರೋ ಮೂವಿ ಮಾತ್ರ ಸೈಕ್ ಬ್ರೋ ಪೈರಸಿ ಮಾಡೋ 1000 ಜನ 1000 ಮಾಡ್ಕೊಂಡ್ಲಿ ನಮ್ ಬಾಸ್ ಐತೆ ನಾವ್ ನಿಂಕಂತೀವಿ ಬ್ರೋ
ಅಂದ್ರೆ ಇವಾಗ ಸಿನಿಮಾ ಮ್ಯಾಕ್ಸ್ ಮತ್ತೆ ಮಾರ್ಕ್ ಸಿಮಿಲರ್ ಆಗಿದಾವೋ ಏನಾದ್ರು ಡಿಫ್ರೆನ್ಸ್ ಡಿಫ್ರೆಂಟ್ ಫುಲ್ ಡಿಫ್ರೆಂಟ್ ಮ್ಯಾಕ್ಸೇ ಬೇರೆ ಮ್ಯಾಕ್ಸು ಮಾರ್ಕು ಮ್ಯಾಕ್ಸೇ ಮಾರ್ಕು ಏನು ಡಿಫ್ರೆನ್ಸ್ ಇಲ್ಲ ಅಂತ ನೀವು ಹೇಳ್ತಿರಲ್ಲ, ಕಂಪ್ಯಾರಿಸನ್ ಏನು ಇಲ್ಲ. ಅದೇ ಡಿಫ್ರೆಂಟ್, ಇದೇ ಡಿಫ್ರೆಂಟ್. ನೆಕ್ಸ್ಟ್ ಲೆವೆಲ್ ಬ್ರೋ ಮಾರ್ಕ್ ಅದು ಸುದೀಪ್ ಅವ್ರನ್ನ ಬಿಟ್ರೆ ಬೇರೆ ಅವರು ಸಿನಿಮಾದಲ್ಲಿ ಯಾರು ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ? ಯಾರು ಬರೀ ಮಾಡಕ್ಕೆ ಆಗಲ್ಲ. ವಿಲನ್ ಕ್ಯಾರೆಕ್ಟರ್ ಹೆಂಗಿದೆ? ಸೈಕೋ ಭಯಂಕರವಾಗಿ ಆಕ್ಟಿಂಗ್ ನ ವಿಲಾನ್ ಭಯಂಕರ, ನಮ್ ಬಾಸು ಫುಲ್ ಭಯಂಕರ ಬ್ರೋ. ಓಕೆ ಸರ್. ನಮ್ಮ ಹತ್ರ ಬೇಡ ಸರ್. ನೀವು ಸುದೀಪ್ ಅವರ ಫ್ಯಾನ್? ಹೌದಣ್ಣ, ಅಪ್ಪಟ ಕಿಚ್ಚನ ಹುಚ್ಚು ಅಭಿಮಾನಿ ಅಣ್ಣ ನಾನು. ಅಂದ್ರೆ ಎಷ್ಟು ವರ್ಷದಿಂದ ಅವ್ರನ್ನ? ಚಿಕ್ಕ ವಯಸ್ಸಿಂದ ಅಣ್ಣ. ನನಗೆ ಕಾಮಣ್ಣನ ಮಕ್ಕಳು ಫಿಲಂ ನೋಡ್ದಾಗಿಂದ ಅಲ್ಲಿಂದ ಇಲ್ಲಿಗನ ಹುಚ್ಚು ಅಭಿಮಾನಿ ನಾನು. ಹೌದಾ? ಅಂದ್ರೆ ಅವ್ರ ಸಿನಿಮಾದಲ್ಲಿ ಯಾವ್ದು ನಿಮ್ಗೆ ಆರ್ಟ್ ಫೇವರೇಟ್ ಸಿನಿಮಾ ಅಂದ್ರೆ? ಆರ್ಟ್ ಫೇವರೇಟ್ ಸಿನಿಮಾ ಅಂದ್ರೆ ಬಚ್ಚನ್ನು ಮತ್ತೆ ಮಾಣಿಕ್ಯ ಅಣ್ಣ. ಓಕೆ. ಅಂದ್ರೆ ಅವ್ರದ್ದೊಂದು ಫೇಮಸ್ ಡೈಲಾಗ್ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿರೋದು ಹೇಳಿ. ನನಗೆ ಇಷ್ಟ ಆಗಿರೋ ಡೈಲಾಗು ಅಂದ್ರೆ ಮಾಣಿಕ್ಯ ಫಿಲಮ್ ದಳ. ಹೇಳಿ. 27 ವರ್ಷದಿಂದ ಒಂದ್ ಲೆಕ್ಕ, ಇವಾಗಿಂದ ಒಂದ್ ಲೆಕ್ಕ, ಹೋಗಿ ಅವ್ರ ಮಗ ಬಂದಿದ್ದಾನೆ ಅಂತ ಹೇಳು. ಆ ಡೈಲಾಗ್ ತುಂಬಾ ಇಷ್ಟ ಅಣ್ಣ. ಹೌದಾ ಸರ್? ಮತ್ತೆ ನಿಮ್ಗೆ ಅವ್ರ ಫ್ಯಾನ್ ಮೂಮೆಂಟ್, ಬೆಸ್ಟ್ ಫ್ಯಾನ್ ಮೂಮೆಂಟ್ ಅಂತ ಅನ್ಸಿದೆ ಯಾವಾಗ, ಯಾವ ಸಿನಿಮಾದಲ್ಲಿ? ಅದೇ ಅಣ್ಣ, ನನ್ನ ಫೇವ್ರೇಟ್ ಮಾಣಿಕ್ಯನೇ, Okay. ಬಚ್ಚನೆ. ಆ ಫಿಲಮ್ ನೋಡಿದಾಗ ನನಗೆ ಫ್ಯಾನ್ ಮೂಮೆಂಟ್ ಅವಾಗಲೇ ಅನಿಸಿತ್ತು. ಸರ್, ನಿಮಗೆ ಸುದೀಪ್ ಅವರು ಈಗ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅವರು BRB ಮಾಡಬೇಕಿತ್ತು, ಬಟ್ ಫ್ಯಾನ್ಸ್ಗೋಸ್ಕರ ಇದೇ ವರ್ಷ ತಗೊಂಡ್ಬರ್ತೀನಿ ಅಂತ ಮಾತು ಕೊಟ್ಟು ತಗೊಂಡ್ಬಂದಿದ್ದಾರಲ್ಲ, ಅದಕ್ಕೋಸ್ಕರ ಅದಕ್ಕೇನು ಹೇಳ್ತೀರಾ ನೀವು? ಅಣ್ಣ, ವರ್ಷಕ್ಕೊಂದು ಸಿನಿಮಾ ಅಂತ ಹೇಳೋರೆ. BRBನೇ ಬರಲಿ, ಮಾರ್ಕೆ ಬರಲಿ ಅಂತ ಇಲ್ಲ, ವರ್ಷಕ್ಕೊಂದು ಸಿನಿಮಾ ಬತ್ತಾಯ್ತಾ, Okay. ಅಷ್ಟೇ ಸಾಕು ನಮಗೆ ಫ್ಯಾನ್ಸ್ಗಳಿಗೆ. ಓಕೆ ಸರ್. ನಮ್ಮ ಕನ್ನಡಕ್ಕೂ ಅದು ಬೆಸ್ಟ್ ಆಗುತ್ತೆ. ನಿಮಗೆ ಸಿನಿಮಾದಲ್ಲಿ, ಈ ಮಾರ್ಕ್ ಸಿನಿಮಾದಲ್ಲಿ ಇಷ್ಟ ಆದಂಥ ಡೈಲಾಗ್ ಯಾವುದು? ಸರ್, ನಿಮಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿರೋ ಡೈಲಾಗ್ ಯಾವುದು? ಅದೇ ಅಣ್ಣ, ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ನೀವು ಎಲ್ಲರೂ ಕಡಿಮೆ ಮಾಡ್ಬಿಟ್ರಿ, ಕಡಿಮೆ ಮಾಡ್ಬಿಟ್ರಿ. ಅಭ್ಯಾಸ ಇದ್ರೆ. ಸಿನಿಮಾ ನೋಡ್ಕೊಂಡ್ ಬಂದ್ರೆ ಸರ್ ನೀವು? ಹೆಂಗಿದೆ ಸಿನಿಮಾ? ಅಂದ್ರೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿರಿ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ರಿ ನೀವು? ಅಂದ್ರೆ ಸಿನಿಮಾದಲ್ಲಿ ಏನು ಕಂಟೆಂಟ್ ಇಷ್ಟ ಆಯ್ತು ಅಂತ? ಸಿನಿಮಾದಲ್ಲಿ ಏನ್ ಕಂಟೆಂಟ್ ಇಷ್ಟ ಆಯ್ತು ಅಂತ? ಸ್ಟೋರಿ ಬಗ್ಗೆ, ಆಕ್ಟಿಂಗ್ ಬಗ್ಗೆ, ಅದ್ರ ಬಗ್ಗೆ? ಸೂಪರ್ ಆಗಿದೆ. ಸರ್, ಸಿನಿಮಾ ನೋಡ್ಕೊಂಡ್ ಬಂದ್ರಲ್ಲ, ಫೈನಲ್ ಅಲ್ಲಿ ಬರೋ ಆಡಿಯನ್ಸ್ಗೆ ಏನ್ ಹೇಳ್ತೀರಾ ನೀವು? ಬಂದು ಫಿಲಮ್ ನೋಡ್ರಿ ಅಂತ ಹೇಳ್ತೀವಿ. ಥಿಯೇಟರ್ಸ್ಗಳು ಮಾತಾಡೋದಲ್ಲ ಅಣ್ಣ, ಸುಮ್ಮನೆ ಬಂದು ಫಿಲಮ್ ನೋಡಿ ಮಾತಾಡ್ಲಿ. ಸರಿನಾ? ಸರ್, ಫೈನಲ್ ಆಗಿ ಸಿನಿಮಾ ನೋಡಕ್ ಬರೋ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗೈತೆ, ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ನೋಡ್ಬೋದು. ಚೆನ್ನಾಗೈತೆ, ಬಂದು ನೋಡಿ. ಈ ಮೊಬೈಲಲ್ಲಿ ಇವರು ಲಿಂಕ್ ಕಳ್ಸೋದು ಅಂತೆಲ್ಲ ನೋಡೋಕೆ ಹೋಗ್ಲೇ ಬೇಡ. ಸಿನಿಮಾಗೆ ಬನ್ನಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಅವತ್ತು ನಮ್ಮ ಬಾಸ್ ಒಂದು ಹುಬ್ಬಳ್ಳಿಲಿ ಒಂದು ಹೇಳಿದ್ರು ಡೈಲಾಗು, ಅದು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಮಾತಿಗೆ ನಾವು ಬದ್ಧ ಅಂತ ಹೇಳೋರೆ. ಅದು ಒಂದೇ ಒಂದು ಹೇಳಿಲ್ಲ ಡೈಲಾಗು, ಅದು ಸೇರ್ಸಿಲ್ಲ ಅಂತ ಸ್ವಲ್ಪ ಜನ ಏಟರ್ಸ್ಗಳು ಹೇಳೋರೆ. ಸೇರ್ಸಿ ಹೇಳ್ತೀವಣ್ಣ ಅಭಿಮಾನಿಯಾಗಿ. ಪೈರಸಿ ಮಾಡೋ ಯುದ್ಧಕ್ಕೆ ನಾವು ಸಿದ್ಧ, ನಮ್ಮ ಮಾತಿಗೆ ನಾವು ಬದ್ಧ. ಎಷ್ಟೇ ಯುದ್ಧಕ್ಕೆ ಯಾವುದೇ ಪಡೆ ಬಂದ್ರು ಗೆಲ್ಲೋದು ಸಿಂಹ ಪಡೆ ಮಾತ್ರ. ಜೈ ಕಿಚ್ಚ ಬಾಸ್.